ಡಾಕ್ಟರ್ ಎಸ್ ಅಯ್ಯಂಗಾರ್ ಅಂತಾರಾಷ್ಟ್ರೀಯ ವಿಜ್ಞಾನಿ ತಂತ್ರಜ್ಞಾನ ಕ್ಷೇತ್ರದ ಅಧ್ಯಾಪಕರು ಹಾಗೂ ವಿಚಾರವಂತರು ಇಂದಿನ ವಿಜ್ಞಾನದ ಸಾಧಕ ಬಾಧಕಗಳನ್ನು ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದರು. ಡಾಕ್ಟರ್ ಸುಂದರರಾಜನ್ ಸೀತಾರಾಮಯ್ಯ ಅಯ್ಯಂಗಾರ್ 5 ದಶಕಗಳಿಂದ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು. ಅಮೆರಿಕಾದ ಫ್ಲೋರಿಡಾ ಯೂನಿವರ್ಸಿಟಿ ನಿರ್ದೇಶಕರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹರಿಕಾರರು, ಭಾರತ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದವರು ಹಾಗೂ ಸಮಾಜ ಸೇವಕರು. ಹಾಗೆ ಪ್ರಸ್ತುತ ನಮ್ಮ ಮುಂದೆ ಕಾಡುತ್ತೆ. ಮುಂದಿನ 5 ವರ್ಷಗಳಲ್ಲಿ ಇದಕ್ಕೊಂದು ಕಾನೂನು ತರಬೇಕು. ಈಗ ಅಪರಿಮಿತವಾಗಿ ಅದು ಬೆಳೆದಿದೆ. ಒಂದು ಕಾನೂನಾತ್ಮಕವಾಗಿ ತಂದಾಗ ಈಗ ಅದೆಷ್ಟೋ ಜನಕ್ಕೆ ಉದ್ಯೋಗ ಅವಕಾಶಗಳು ಕೂಡ ಕಡಿಮೆ ಆಗಿದೆ ಈ AI-ನಿಂದ. ಅವೆಲ್ಲವೂ ಕೂಡ ಒಂದು ನಿಯಂತ್ರಣಕ್ಕೆ ತರಬೇಕು ಅನ್ನೋದು ನಮ್ಮ ತಾರ್ಕರೆಯಾಗಿತ್ತು. ಹಾಗೆ ಹೆಚ್ಚಾಗಿ ಇಂದಿನ ಪೋಷಕರಲ್ಲಿ, ಹಾಗೆ ರೈತರು, ಮಕ್ಕಳು ಕೂಡ ಆಗಿರ್ಬೋದು, ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ, ಉತ್ತೇಜನವನ್ನು ನೀಡಿ, ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಈ ಮಕ್ಕಳು ದೇಶದ ಅಭಿವೃದ್ಧಿಗೆ ಪೂರಕವಾಗುವಂತಹ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಕಡು ಬಡತನದಿಂದ ಬೆಳೆದು ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿರುವಂತಹ ಡಾಕ್ಟರ್ ಎಸ್ ಅಯ್ಯಂಗಾರ್ ನಮಗೆ ನಿದರ್ಶನವಾಗಿದ್ದಾರೆ. ಅವರ ನಿಟ್ಟಿನಲ್ಲಿ ಈ ಇಂದಿನ ಯುವಜನಾಂಗ ಮತ್ತಷ್ಟು ಬೆಳೀಲಿ ಅಂತ ಆಶಿಸ್ತೇನೆ. ಆಮೇಲೆ ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ಈಗ ಸೈಬರ್ ಸೆಕ್ಯೂರಿಟಿ. ಇವಾಗ ಏನಾಗಿದೆ ಅಂದರೆ ಈ ಕೃತಕ ಬುದ್ಧಿಯಿಂದ ಜನಗಳಿಗೆ ಬುದ್ಧಿ ಬಂದ್ಬಿಟ್ಟು ಬ್ಯಾಂಕ್ನ ಫ್ರಾಡ್ ಮಾಡೋದು, ಆಮೇಲೆ ನಿಮ್ಮ ಅಕೌಂಟ್ ನಂಬರ್ ತಿಳ್ಕೊಂಡ್ಬಿಟ್ಟು ನಿಮ್ಮಿರೋ ದುಡ್ಡುಗಳೆಲ್ಲ ತೆಗೆದುಕೊಡ್ತಾರೆ. ಆಮೇಲೆ ಅವ್ರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋ ಗೊತ್ತಾಗ್ತಾ ಇಲ್ಲ, ಅದೊಂದು. ಆಮೇಲೆ ಇವಾಗ ಇನ್ನೊಂದೇನಾದ್ರು ದೊಡ್ಡದ್ದು ಆದರೆ ಹ್ಯಾಕಿಂಗ್ ಅಂತೀವಿ, ಕಂಪ್ಯೂಟರ್ದೆಲ್ಲ ಕಂಪ್ಲೀಟಾಗಿ ಉರುಳಿಸ್ಬಿಡ್ತಾರೆ. ಏನು ಉರುಳಿಸ್ತಾರೆ ಅಂದರೆ ಅಲ್ಲಿ ಕಂಪ್ಲೀಟಾಗಿ ನೋಡಿ ಎಲೆಕ್ಟ್ರಿಸಿಟಿನೇ ನಿಲ್ಲಿಸ್ಬಿಡ್ತಾರೆ. ಇವಾಗ ಎಲೆಕ್ಟ್ರಿಸಿಟಿಯಿಂದ ಇದೆಲ್ಲ ಕಂಪ್ಯೂಟರ್ ನಡೆಯುತ್ತೆ, ಪವರೇ ಇಲ್ಲದೆ ಏನಾಗುತ್ತೆ. ಸೊ ಅದು ಹೇಗೆ ಅಂದರೆ ಈ ಜನಗಳು, ಒಂದು ಗ್ರೂಪ್ ಆಫ್ ಪೀಪಲ್ಲು ಹ್ಯಾಕರ್ಸ್ ಅಂತಾರೆ, ಅವರು ಭಾಳ ಬುದ್ಧಿವಂತರು, ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ತಾರೆ, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಏನೇನಾಗಿದೆ ನಮ್ಮ ಈಗ ಸಿಸ್ಟಮ್ನಲ್ಲಿ ಎಲ್ಲ ತಿಳ್ಕೊಂಡ್ಬಿಟ್ಟು ಅದಕ್ಕೂ ಕಾಲೇಜುಗಳಲ್ಲಿ ಡಿಗ್ರೀಸ್. ಸೊ ನಾವು ಈಗ ಇಂಜಿನಿಯರ್ಸ್ನ ಟ್ರೈನ್ ಮಾಡಬೇಕಾದ್ರೆ ಹಳೆ ಕಾಲ ಥರ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಥರ ಅಲ್ಲ, ಸೈಬರ್ ಇಂಜಿನಿಯರ್ಸ್, ಸೈಬರ್ ಕ್ರಿಮಿನಲ್ ಐಡೆಂಟಿಫೈಯರ್, ಆ ಥರ ಟೆಕ್ನಾಲಜಿ ಮೇಲೆ ನಾವು ಎಜುಕೇಶನ್ ಕೊಡಬೇಕು. ಅದು ಕೊಡದೇ ಅವ್ರಿಗೆ ಜಾಬ್ ಸಿಗಲ್ಲ. ಪ್ರೋಗ್ರಾಮ್ ಚೆನ್ನಾಗಿ ಹೇಳ್ಕೊಡ್ಬೇಕು. ಪೈಥಾನ್ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ, ಈ ಬುಕ್ದಲ್ಲಿ ಎಲ್ಲ ಬರ್ದಿದ್ದೀನಿ, ಆಯ್ತಲ್ಲ, ಒಳ್ಳೆ ಬುಕ್ ಇದು, ಬೇಕಾದ ಜನ ಯೂಸ್ ಮಾಡಿದ್ದಾರೆ. ಈ ಥರದ ಒಂದು 5 ಬುಕ್ ಡಿಫ್ರೆಂಟ್ ಟೈಪ್ಸ್ ಬರ್ದಿದ್ದೀನಿ, ಬಟ್ ಇದೆಲ್ಲ ಇಂಪಾರ್ಟೆಂಟ್. ಸೊ ಇದು ಮಾಡಿ ನನ್ನ ಥ್ಯಾಂಕ್ ಯು. ತೊಳಿ ಇನ್ನೊಂದು ಪರಿಚಯ. ಡಾಕ್ಟರ್ ಎಸ್ ಅಯ್ಯಂಗಾರ್ ಟಿ ನರಸೀಪುರ ಹೆಮ್ಮಿಗೆ ಊರಿನಲ್ಲಿ ಜನಿಸಿ ನಂತರ ಶ್ರೀರಾಮಪುರದಲ್ಲಿ ಬೆಳೆದು ಅತಿ ಕಡು ಬಡತನದಿಂದ ವ್ಯಾಸಂಗವನ್ನು ಮಾಡಿ ಈ ಇಂಜಿನಿಯರಿಂಗ್ ಕೂಡ ಮಾಡಿ 1970ರ ದಶಕದಲ್ಲಿನೇ ಕೂಡ ಅಮೆರಿಕದಲ್ಲಿ ಅವರು ನೌಕರಿಗೆ ಫ್ಲೋರಿಡಾ ಯೂನಿವರ್ಸಿಟಿನಲ್ಲಿ ಪ್ರಸ್ತುತ ಅವರು ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಭಾರತದ ಕೀರ್ತಿನ ಅಲ್ಲಿ ಕೊಂಡೊಯ್ದಿದ್ದಾರೆ. 5 ದಶಕಗಳಿಂದ ಅಮೆರಿಕದಲ್ಲಿ ಹಾಗೂ ಭಾರತದಲ್ಲಿ 2 ಕಡೆ ನೆಲೆಸಿ ನಮ್ಮ 2 ದೇಶಗಳಿಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಿಕ ಬುದ್ಧಿಮತ್ತೆ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಅವರ ಸಂಸಾರ ಕೂಡ ಎಲ್ಲರೂ ಕೂಡ ವಿವಿಧ ಕ್ಷೇತ್ರದಲ್ಲೂ ಕೂಡ ಅವರು ಅವರದೇ ಆದ ಸಾಧನೆಯನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ದೇಶದ ಕೀರ್ತಿ, ನಾಡಿನ ಹೆಮ್ಮೆಯ ಕೀರ್ತಿ ಡಾಕ್ಟರ್ ಎಸ್ ಅಯ್ಯಂಗಾರ್. ನನಗೆ AI ಮಾಡಿದ್ಮೇಲೆ ನನಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಬಂತು. ಈವನ್ ಅಮೆರಿಕಾದಲ್ಲಿ ಭಾಳ ಕನ್ನಡ ಅಸೋಸಿಯೇಷನ್ಸ್ ಅಂತಿದೆ, ಅಲ್ಲೊಂದು ಪಂಪ ಮಹಾಕವಿ ಅಂತ ಮಿಶಿಗನ್ನಲ್ಲಿದೆ, ಅಲ್ಲೂ ಭಾಳ ಕರೆದಿದ್ರು, ಲೆಕ್ಚರ್ಸ್ ಕೊಟ್ಟೆ, ಆಯ್ತಾ, ಕನ್ನಡದವರು. ಆಮೇಲೆ ಎಲ್ಲರಿಗೂ ಕನ್ನಡ, ಆಮೇಲೆ ಬೇಕಾದಷ್ಟು ಜನ ಅಮೇರಿಕನ್ಸ್ ಎಲ್ಲರೂ ಇದ್ದರು. ಇಲ್ಲೂ ಮಾಡಿದ್ದೀನಿ, ಪ್ರತಿಯೊಂದು ಯೂನಿವರ್ಸಿಟಿಗೂ ಪ್ರೊಫೆಸರು ಆಗಿ ಎಲ್ಲ ದುಡ್ಡು ತಗೊಳ್ಳಲ್ಲ, ಫ್ರೀ ಲೆಕ್ಚರ್ಸು, ಗೈಡೆನ್ಸು ಎಲ್ಲ ಮಾಡ್ತೀನಿ. ಹಾಗೆ ಅದಕ್ಕೆ ಇವಾಗ ಏನು ಮಾಡಬೇಕು ಅಂದರೆ ಪ್ರತಿಯೊಂದು ಯೂನಿವರ್ಸಿಟೀಸಲ್ಲೂ ಗೌರ್ಮೆಂಟ್ನಲ್ಲೂ ಏನಾದ್ರು ಒಂದು ಗೈಡ್ ಲೈನ್ಸ್ ಅಂತ ಕೊಡ್ತಾರೆ, ಬರಬೇಕು. ಇವಾಗ ಮಾಡ್ತಾ ಇದ್ದಾರೆ ಅಮೆರಿಕಾದಲ್ಲಿ. ಯಾಕೆಂದರೆ ಎಷ್ಟು ನಾವು ಟೀಚ್ ಮಾಡ್ಬೋದು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು,
ಕೆಲವು ಕಾಂಟ್ರವರ್ಷಿಯಲ್ ಎಲ್ಲ ಟೀಚ್ ಮಾಡಿಕೊಡೋದು ಅಂತ ಒಂದು ಏನೇನೋ, ಬಟ್ ಅದೇನೋ ಸಕ್ಸಸ್ ಆಗಿಲ್ಲ. ಯಾಕೆಂದ್ರೆ ಅಮೆರಿಕಾದಲ್ಲಿ ಏನು ಅಂದ್ರೆ ಎಲ್ಲರಿಗೂ ಫ್ರೀಡಮ್ ಬೇಕು, ಇಲ್ಲೂ ಹಾಗೆ. ಬಟ್ ಸ್ವಲ್ಪ ಗೈಡ್ಲೈನ್ಸ್ ಇದ್ರೆ ಉತ್ತಮ. ಯಾಕೆಂದ್ರೆ ನಾವು ಅವಾಗ AI ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಯಾಕೆಂದ್ರೆ ಯಾವ ಅಪ್ಲಿಕೇಶನ್ ಯೂಸ್ ಮಾಡಬೇಕೋ ಆ ಯೂಸ್ ಮಾಡಬೇಕು ಅಂತ ಹೇಳ್ಬೋದು. ಅದು ಗೌರ್ಮೆಂಟ್ ಇಂದ ಬಂದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಉದ್ಯೋಗ ಅವಕಾಶಗಳು ಈ AI ನಿಂದ ತುಂಬಾ ಮಟ್ಟಿಗೆ ಅದು ಪ್ರಭಾವವನ್ನು ಬೀರಿದೆ. ಹಾಗೆ ಇತ್ತೀಚೆಗಷ್ಟೇ ಹಲವಾರು ಇವಾಗ ಅದೇನೋ ಕರೆಕ್ಟ್. ಯಾಕೆಂದ್ರೆ AI ಬಂದ್ಮೇಲೆ ಸ್ವಲ್ಪ ಏನೋ ಉದ್ಯೋಗಗಳೆಲ್ಲ ಕಡಿಮೆ ಆಗಿದೆ. ಇಲ್ಲೊಂದೇ ಇಂಡಿಯಾದೊಂದೇ ಅಲ್ಲ, ಅಮೆರಿಕಾದಲ್ಲಿ ಎಲ್ಲ ವರ್ಲ್ಡ್ ನಲ್ಲಿ. ಬಟ್ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಹೊಸ ತರ ನಾವು ಟೀಚ್ ಮಾಡಬೇಕು ಜನಗಳಿಗೆ, ಹುಡುಗರಿಗೆ, ಸ್ಟೂಡೆಂಟ್ಸ್ಗೆ. ಯಾಕೆಂದ್ರೆ ಟೆಕ್ನಾಲಜಿ ಮೇಲೆ ಮಾಡಬೇಕು. AI ನ ಯೂಸ್ ಮಾಡಿ ಇನ್ನೂ ಬೆಟರ್ಮೆಂಟ್ ಮಾಡಿದ್ರೆ ಹೊಸ ಹೊಸ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಇವಾಗ AI ಇಂದ ಸ್ವಲ್ಪ ತೊಂದರೆ ಆಗಿದ್ರು ಹೊಸ ಹೊಸ ಜಾಬ್ಗಳಿದೆ. ಇವಾಗ ನೋಡಿ, ಅಟಾನಮಸ್ ವೆಹಿಕಲ್ ಅಂತೀನಲ್ಲ, ಅದೊಂದು ದೊಡ್ಡ ಪ್ರಾಜೆಕ್ಟ್. ಆ ಥರದಕ್ಕೆ ಪ್ರೋಗ್ರಾಮರ್ಸ್ ಬೇಕು. ಸೊ ಆದ್ರಿಂದ ನಾವು ಹೊಸ ಥರದಲ್ಲಿ ಎಲ್ಲ ಟೀಚ್ ಮಾಡಬೇಕು ಜನಗಳಿಗೆ. ಇದು ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಹಳೆ ತರ ಟೀಚ್ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ, ಜಾಬು ಸಿಗಲ್ಲ. ಈ AI ಬಂದ ಮೇಲೆ ಹೊಸ ರೂಪದಲ್ಲಿ ಸೈಬರ್ ಸೆಕ್ಯೂರಿಟಿ ಅದೆಲ್ಲ ಹೊಸ ಹೊಸ ಟೆಕ್ನಾಲಜಿ ಇಂಪ್ರೂವ್ ಮಾಡಬೇಕು. ಇಂಜಿನಿಯರ್ಗಳನ್ನ ಅವರು ಹೆಚ್ಚಾಗಿ ಬಯಸ್ತಾರೆ. ನಾವು ಅಮೆರಿಕಾದಲ್ಲಿ ಬೇಕಾದ ಜನ ಇಂಡಿಯನ್ಸ್ ಇದ್ದಾರೆ. ಅಂದ್ರೆ ಏನ್ ಇಂಡಿಯನ್ಸ್ ಇದ್ರು ಅವ್ರಿಗೆ ಒಳ್ಳೆ ಹೈ ಪೊಸಿಷನ್ಸ್ ಇಲ್ಲ, ಬರೀ ಪ್ರೋಗ್ರಾಮರ್ಸ್ ಆಗಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳೋದೇನು ಅಂದ್ರೆ ನಮ್ಮ ಇಂಡಿಯನ್ಸ್ ಹೋಗಿ ಹೈ ಪೊಸಿಷನ್ ತಗೋಬೇಕು, ಟಾಪ್ ಲೀಡರ್ಸ್ ಆಗಬೇಕು. ಏನೋ ನಾನೇ ಒಂದು ಎಕ್ಸಾಂಪಲ್ ಅದಕ್ಕೆ ಏನೇನೋ. ಬಟ್ ಅದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಬಹಳ ಹೊಸ ಹೊಸ ಐಡಿಯಾಸ್ಗಳು ತೋರಿಸ್ಬೇಕು, ಚಾಚಿಕ್ಯತೆ ಬೇಕು. ನಾನು ಎಲ್ಲರಿಗೂ ಹೇಳೋದೇನು ಅಂದ್ರೆ ನಾನು 2 ಟೈಮ್ಸ್ 3 ಟೈಮ್ಸ್ ಬೆಟರ್ ದೆನ್ ಅಮೆರಿಕನ್ ಆದ್ರೆ ನನ್ನೇ ಹೈರ್ ಮಾಡ್ತಾರೆ, ಇನ್ಯಾರನ್ನೂ ಹೈರ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಹೊಸ ತರ ಟೀಚ್ ಮಾಡಬೇಕು, ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಬೇರೆ ಕೊಡಬೇಕು, ಅವರ ಆಟಿಟ್ಯೂಡು ಚೇಂಜ್ ಆಗುತ್ತೆ ಎಲ್ಲ. ಸೊ ಆದ್ರಿಂದ ಇವಾಗೆಲ್ಲ ಚೇಂಜ್ ಆಗ್ತಾ ಇದೆ. ಅದಿಲ್ಲದೆ ಇದ್ರೆ ಬಹಳ ಇನ್ನೂ ಪೆಟ್ಟು ಬೀಳುತ್ತೆ ಇಂಡಿಯಾಗೆ ಆಗಲಿ, ಎಲ್ಲ ಅಮೆರಿಕಲ್ಲೂ ಅಷ್ಟೇ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಇವಾಗ 20-30 ವರ್ಷ ನಾವು ಅಮೆರಿಕಾದಲ್ಲಿ ಬಹಳ ಮುಂದುವರೆದಿದೆ, ಅದೇನೋ ಕರೆಕ್ಟು. ಇಲ್ಲಿ ಏನಾಗಿದೆ ಅಂದ್ರೆ ನಾವು ಇಲ್ಲೂ ಇದ್ದಾರೆ, ಬಹಳ ಬುದ್ಧಿವಂತರು ಇದ್ದಾರೆ. ಅದೇ ನಾನು ಹೇಳೋದು. ಯಾಕೆಂದ್ರೆ ಬಹಳ ಬುದ್ಧಿವಂತರು ಹೋಗಿದ್ದಾರೆ, ಒಂಥರ ಕೆಲಸ ಮಾಡಿದ್ದಾರೆ, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ನೋಡಿದ್ರೆ ಗೂಗಲ್ ಹೆಡ್ ಸುಂದರ್ ಪಿಚೈ ನಮ್ಮ ಇಂಡಿಯನ್ನೇ, ಆಮೇಲೆ IBM, ಮೈಕ್ರೋಸಾಫ್ಟ್ ಎಲ್ಲಾದ್ರೂ ಬಹಳ ಇದ್ದಾರೆ. ಬಟ್ ಏನಾಗುತ್ತೆ ಆದ್ರೂ 1, 2, 3 ಆ ತರ ಇದೆ. ಬಟ್ ನನಗೇನಂದ್ರೆ ಮ್ಯಾಸಸ್ ಆಗಿ ಬರಬೇಕು, ಅದಕ್ಕೆ ಟ್ರೈನು. ಇವಾಗ ಸ್ವಲ್ಪ ತೊಂದರೆನೂ ಆಗಿದೆ. ಯಾಕೆಂದ್ರೆ ಟ್ರಂಪು ಅವರಿಗೆ ಒಳ್ಳೆ ಟ್ಯಾಲೆಂಟ್ ಇಲ್ಲದೆ ಇದ್ರೆ ಅವರು ಯಾರನ್ನೂ ಎಂಟರ್ಟೈನ್ ಮಾಡಲ್ಲ. ಸೊ ಇವಾಗ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ನಲ್ಲೂ ತೊಂದರೆ ಆಗಿದೆ. ಬಟ್ ನಾನು ಹೇಳೋದೇನು ಅಂದ್ರೆ ಇಂಡಿಯಾ ಈಸ್ ಆಲ್ಸೋ ಎ ಗುಡ್ ಕಂಟ್ರಿ ಲೈಕ್ ಅಮೆರಿಕಾ. ಇನ್ನೊಂದು ಅನದರ್ 5 ವರ್ಷದಲ್ಲಿ ನಾವು ನಂಬರ್ 1 ನಂಬರ್ 2 ಹೋಗ್ತೀವಿ. ಯಾಕೆಂದ್ರೆ ಬಹಳ ಬುದ್ಧಿವಂತರಿದ್ದಾರೆ, ಟೆಕ್ನಾಲಜಿ ಮುಂದುವರಿತಾ ಇದೆ, ಎಲ್ಲರಿಗೂ ಬೇಕು ಸಾಫ್ಟ್ವೇರ್ ಓನ್ಲಿ ಫ್ರಮ್ ಇಂಡಿಯಾ. ನಾನು ಹೇಳೋದು ಅಂದ್ರೆ ಇಂಡಿಯಾಗೆ ಬಹಳ ಪ್ರಾಮುಖ್ಯತೆ ಇದೆ ಒಂದು ಆ ಥರದಲ್ಲಿ. ಬಟ್ ಸ್ವಲ್ಪ ನಾವು ಬೇರೆ ತರ ಟೀಚ್ ಮಾಡಬೇಕು ಜನಗಳಿಗೆ.